Hello everyone, welcome to Sanmarga classes. ಚತುರ್ಭುಜಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಡಿ ಇ ಮತ್ತು ಎಫ್ ಬಿಂದುಗಳು, ಪಿ ಕ್ಯೂ ಕ್ಯೂ ಆರ್ ಮತ್ತು ಆರ್ ಪಿ ಬಾಹುಗಳ ಮಧ್ಯ ಬಿಂದುಗಳು. ತ್ರಿಭುಜ ಪಿ ಕ್ಯೂ ಆರ್ ನ ಸುತ್ತಳತೆ 36 ಸೆಂಟಿಮೀಟರ್ ಆದರೆ ತ್ರಿಭುಜ ಡಿಇಎಫ್ ನ ಸುತ್ತಳತೆ ಕಂಡು ಹಿಡಿಯಿರಿ. ಓಕೆ, ಸೊ ಇಲ್ಲಿ ನಾವು ಮಧ್ಯಬಿಂದು ಪ್ರಮೇಯವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ತ್ರಿಕೋನದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನ ಸೇರಿಸುವ ರೇಖೆಯು ಮೂರನೆಯ ಬಾಹುಗೆ ಅರ್ಧದಷ್ಟು ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಡಿ ಇ, ಓಕೆ, ಸೊ ಇಲ್ಲಿ ಡಿಇ ಯನ್ನ ಗಮನಿಸಿದ್ರೆ, ಸೊ ಈ ತ್ರಿಭುಜ ಪಿ ಕ್ಯೂ ಆರ್ ಅನ್ನ ತಗೊಂಡ್ರೆ ಡಿಇ ಪ್ಯಾರಲಲ್ ಟು ಪಿ ಆರ್ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಮಧ್ಯಬಿಂದು ಪ್ರಮೇಯವನ್ನ ಅಪ್ಲೈ ಮಾಡಿದ್ರೆ, ಸೊ ಡಿಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಸಾರಿ, ಸೊ ಡಿಇ ಈಸ್ ಈಕ್ವಲ್ ಟು ಡಿಇ ಈಸ್ ಈಕ್ವಲ್ ಟು ಹಾಫ್ ಇಂಟು ಪಿ ಆರ್ ಆಗತ್ತೆ. ಸೊ ಅದೇ ರೀತಿ ಇ ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸೊ ಇ ಎಫ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಪಿ ಕ್ಯೂ. ಸೊ ಇ ಎಫ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಪಿ ಕ್ಯೂ. ಅದೇ ರೀತಿ ಎಫ್ ಡಿ ಈಸ್ ಈಕ್ವಲ್ ಟು ಹಾಫ್ ಇಂಟು, ಸೊ ಎಫ್ ಡಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕ್ಯೂ ಆರ್ ಆಗುತ್ತೆ. ಓಕೆ, ಸೊ ಈಗ ಡಿ ಎಫ್ ನ ಸುತ್ತಳತೆಯನ್ನ ಲೆಕ್ಕ ಹಾಕ್ಬೇಕು ನಾವು. ಓಕೆ, ಸೊ ತ್ರಿಭುಜ ಡಿಇ ಎಫ್ ನ ಸುತ್ತಳತೆ. ಓಕೆ, ಸೊ ತ್ರಿಭುಜ ಡಿಇಎಫ್ ನ ಸುತ್ತಳತೆ ಅಂದ್ರೆ ಏನ್ ಹೇಳಿ, ಡಿಇ ಪ್ಲಸ್ ಇಎಫ್ ಪ್ಲಸ್ ಎಫ್ ಡಿ ಅಲ್ವಾ. ಸೊ ಡಿಇ ಪ್ಲಸ್ ಇಎಫ್ ಪ್ಲಸ್ ಎಫ್ ಡಿ ಅಂದ್ರೆ ಡಿಇಎಫ್ ನ ಸುತ್ತಳತೆ ಆಗತ್ತೆ. ಸೊ ಡಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ಇಂಟು ಪಿ ಆರ್ ಪ್ಲಸ್ ಹಾಫ್ ಇಂಟು ಪಿ ಕ್ಯೂ ಪ್ಲಸ್ ಹಾಫ್ ಇಂಟು ಕ್ಯೂ ಆರ್ ಆಗುತ್ತೆ. ಸೊ 1/2 ಅನ್ನ ಹೊರಗೆ ಇಟ್ಕೊಳ್ಳೋಣ. ಸೊ ಪಿ ಆರ್ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ಓಕೆ, ಸೊ ಇಲ್ಲಿ ಹಾಫ್ ಇಂಟು ಪಿ ಆರ್ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಅಂದ್ರೆ ಏನ್ ಹೇಳಿ, ತ್ರಿಭುಜ ಪಿ ಕ್ಯೂ ಆರ್ ನ ಸುತ್ತಳತೆ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಹಾಫ್ ಇಂಟು 1/2 ಇಂಟು ತ್ರಿಭುಜ ಪಿ ಕ್ಯೂ ಆರ್ ನ ಸುತ್ತಳತೆ ಏನ್ ಹೇಳಿ, 36 ಸೆಂಟಿಮೀಟರ್. ಸೊ ಹಾಗಾದ್ರೆ ಎರಡು ಒಂದ್ಲೆ ಎರಡು, ಒಂದು ರಿಮೈಂಡ್ಸ್ ಉಳಿತದೆ, 16 ಆಗತ್ತೆ. 2 ಎಂಟ್ಲೆ 16. ಸೊ ಅಂದ್ರೆ ಏನಾಯ್ತು, 18 ಸೆಂಟಿಮೀಟರ್ ಆಗತ್ತೆ. ಯಾವುದು, ತ್ರಿಭುಜ ಡಿಇಎಫ್ ನ ಸುತ್ತಳತೆ. ಓಕೆ, ಹಾಗಾದ್ರೆ ಇಲ್ಲಿ ತ್ರಿಭುಜ ಡಿಇಎಫ್ ನ ಸುತ್ತಳತೆ ಎಷ್ಟು ಬರುತ್ತೆ ಹೇಳಿ, 18 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.